ವಿರಾಮದ ಬಳಿಕ ಮತ್ತೆ ಸ್ವಾಗತ. ಎಂಎನ್ಸಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದ ಅವಕಾಶ ಮಹತ್ವದ ಕ್ರಮಕ್ಕೆ ಸರ್ಕಾರ ಬಂದಿದೆ. ಎಲ್ಲ ಎಂಎನ್ಸಿ ಕಂಪನಿಗಳಲ್ಲಿ ನೋಟಿಸ್ ಬೋರ್ಡ್ಗಳಲ್ಲಿ ಕನ್ನಡಿಗರಿಗೆ ಎಷ್ಟು ಉದ್ಯೋಗವನ್ನು ಕೊಟ್ಟಿದ್ದಾರೆ, ಅವರ ಹೆಸರನ್ನ ಹಾಕಬೇಕು ಅಂತೇಳಿ ಸರ್ಕಾರ ಏನು ಆದೇಶವನ್ನು ಹೊರಡಿಸಿದೆ. ಉದ್ಯೋಗದ ಪಟ್ಟಿ ನೋಟಿಸನ್ನು, ಕನ್ನಡಿಗರಿಗೆ ದೊರೆತಿರುವ ಉದ್ಯೋಗದ ಪಟ್ಟಿಯ ನೋಟಿಸನ್ನು ಹಾಕಬೇಕು, ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸುವಂತೆ ಸೂಚನೆಯನ್ನು ಕೊಟ್ಟಿರೋದು. ನೋಟಿಸ್ ಬೋರ್ಡ್ನಲ್ಲಿ ಕನ್ನಡಿಗರಿಗೆ ಎಷ್ಟು ಉದ್ಯೋಗವನ್ನು ಕೊಟ್ಟಿದ್ದೀರಿ ಆ ಎಂಎಲ್ಸಿ ಕಂಪನಿ ಅನ್ನೋದ್ರ ಬಗ್ಗೆ ನೋಟಿಸ್ ಬೋರ್ಡ್ನಲ್ಲಿ ಹಾಕಬೇಕು ಅನ್ನುವ ಸರ್ಕಾರದ ಮಹತ್ವದ ನಿರ್ಧಾರವನ್ನು ನಾರಾಯಣಗೌಡರು ಸ್ವಾಗತಿಸಿದ್ದಾರೆ. ಭಾಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸ್ತಾ ಇದ್ದಂಗೆ ಹಿಂದಿನಿಂದಲೂ ಕೂಡ ಇತ್ತು, ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಎಂಎನ್ಸಿ ಕಂಪನಿಗಳಲ್ಲಿ ಅನ್ನೋದು. ಸರ್ಕಾರ ಈಗ ನೋಟಿಸ್ ಬೋರ್ಡ್ನಲ್ಲಿ ಹೆಸರನ್ನು ಪ್ರಕಟಿಸಲು ಸೂಚನೆಯನ್ನು ಕೊಟ್ಟಿದೆ. ಕನ್ನಡಿಗರಿಗೆ ಉದ್ಯೋಗದ ಅವಕಾಶದ ಬಗ್ಗೆ, ಅವಕಾಶ ಎಷ್ಟು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪಟ್ಟಿಯನ್ನು ಹಾಕಬೇಕನ್ನೋದು. ಎಂಎನ್ಸಿ ಕಂಪನಿಗಳ ನೋಟಿಸ್ ಬೋರ್ಡ್ನಲ್ಲಿ ಕನ್ನಡಿಗರಿಗೆ ದೊರೆತಿರುವ ಉದ್ಯೋಗದ ಪಟ್ಟಿಯನ್ನು ಹಾಕಬೇಕು ಅಂತೇಳಿ ಸರ್ಕಾರ ಯಾವಾಗ ಸೂಚನೆಯನ್ನು ಕೊಟ್ಟು, ಇದನ್ನು ಕನ್ನಡ ಪರ ಹೋರಾಟಗಾರ ಕರವೇ ನಾರಾಯಣಗೌಡರು ಸರ್ಕಾರದ ಕ್ರಮವನ್ನು ಸ್ವಾಗತಿಸಿದ್ದಾರೆ. ನೋಟಿಸ್ ಬೋರ್ಡ್ನಲ್ಲಿ ಹೆಸರನ್ನು ಪ್ರಕಟಿಸಲು ಸೂಚನೆಯನ್ನು ಕೊಟ್ಟಿರುವಂಥ ಈ ನಿರ್ಧಾರವನ್ನು ನಾರಾಯಣಗೌಡರು ಸ್ವಾಗತಿಸಿದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಪ್ರೆಸ್ ಮೀಟ್ನಲ್ಲಿ ಕರವೇ ಅಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ 40-45 ವರ್ಷಗಳಿಂದ ಬಂದಂಥ ಎಲ್ಲ ಸರ್ಕಾರಗಳು ಮುಂದೆ ನಾವು ಹೇಳ್ಕೊಂಡು ಬಂದು ಯಾವ್ಯಾವ ABCD ಅಂತ ಹೇಳಿಕೊಳ್ಳುವಂಥ ಉದ್ಯೋಗದಲ್ಲಿ ಎಷ್ಟೆಷ್ಟು % ಕನ್ನಡಿಗರು ಇರಬೇಕು ಅನ್ನೋದನ್ನ ಆ ಮಹಿಷಿ ವರದಿ ಹೇಳ್ತಾ ಹೋಗುತ್ತೆ. ಹಿಂದೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾದಾಗ ಅವತ್ತು ಈ ವರದಿಯನ್ನು ಕೊಡಿ ಅಂತ ಕೇಳಿದಾಗ ವರದಿಯನ್ನು ಕೊಟ್ಟರು. ಅವತ್ತು ಯಾರೋ ಭಾಷೆಯ ಅಲ್ಪಸಂಖ್ಯಾತರನ್ನ